ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಲಿ ನಾನು ಹೀರೆಕಾಯಿ ಮಸ್ಕಾಯಿ ಅಥವಾ ಹೀರೆಕಾಯಿ ದಾಲು ಅಥವಾ ಹೀರೆಕಾಯಿ ಬಜ್ಜಿ ಅಂತಲೂ ಕರೀತಾರೆ ಕೆಲವರು. ನಾವು ಎಷ್ಟೇ ಹೊಸ ಹೊಸ ರೆಸಿಪಿಗಳನ್ನು ಮಾಡಿದ್ರೂ ಕೊನೆಗೆ ಎಲ್ಲರ ಬಾಯಿಗೂ ಮತ್ತು ಮನಸ್ಸಿಗೂ ರುಚಿ ಅನಿಸೋದು ಈ ಒಂದು ಹಳೆ ಕಾಲದ ಸಾಂಪ್ರದಾಯಿಕ ಶೈಲಿಯ ರೆಸಿಪಿಗಳು ಅನ್ನೋದು ನನ್ನ ಅನಿಸಿಕೆ. ಈಗ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂಥ ಹೀರೆಕಾಯಿ ಮಸ್ಕಾಯಿನ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಒಂದು ಹೀರೆಕಾಯಿನ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಇದನ್ನು ಸಿಪ್ಪೆ ಎಲ್ಲನೂ ತೆಕ್ಕೊಳ್ತಾ ಇದ್ದೀನಿ. ಸಿಪ್ಪೆಯಿಂದ ಕೂಡ ಚಟ್ನಿಯನ್ನು ಮಾಡ್ಕೋಬೋದು, ಸಿಪ್ಪೆನೂ ವೇಸ್ಟ್ ಆಗೋದಿಲ್ಲ. ಇಲ್ಲಿ ನಾನೀಗ ಹೀರೆಕಾಯಿನ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೀರೆಕಾಯಿ ಮಸ್ಕಾಯಿನ ನಾವು ಅನ್ನದ ಜೊತೆ, ಮುದ್ದೆ ಜೊತೆ ಮತ್ತು ದೋಸೆ, ಇಡ್ಲಿ, ಪೂರಿ ಜೊತೆ ಕೂಡ ತಿನ್ಬೋದು. ತುಂಬಾ ಬೇಗನೂ ಆಗುತ್ತೆ, ಟೇಸ್ಟಿಗೂ ಇರುತ್ತೆ. ಈಗ ಹೀರೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಾಯಿತು. ಈಗ ನಾನು ಕುಕ್ಕರ್ಗೆ ಒಂದು ಅರ್ಧ ಕಪ್ಪಷ್ಟು ಬೇಳೆನ ಒಂದು 15 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಟೈಮ್ ಇತ್ತಂದರೆ ಅರ್ಧ ಗಂಟೆ ಕೂಡ ನೆನೆಸ್ಕೋಬೋದು. ಮತ್ತು ಕಟ್ ಮಾಡ್ಕೊಂಡಿರೋವಂಥ ಹೀರೆಕಾಯಿ ಮತ್ತು ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ನಿಮಗೆ ರುಚಿಗೆ ಸರಿ ಹೋಗೋಷ್ಟು ನೀವು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಹೆಚ್ಚಾಗಿರೋವಂಥ ಕೊಬ್ಬರಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ, ತುರಿದಿರೋದು. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ರುಚಿಗೆ ಸರಿ ಹೋಗೋಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ಇದು ಬೇಯಷ್ಟು ಮಾತ್ರ ನೀರನ್ನು ಹಾಕ್ಕೋಬೇಕು. ತುಂಬ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋಕೆ ಹೋಗಬಾರ್ದು. 2 ವಿಷಲ್ ಬರ್ಸ್ಕೋಬೇಕಷ್ಟೇ. ಪಾತ್ರೆಯಲ್ಲಿ ಬೇಕಾದ್ರೂ ಹಾಗೆ ಬೇಯಿಸ್ಕೋಬೋದು ಡೈರೆಕ್ಟಾಗಿ. ಆವಾಗಿನ ಕಾಲದಲ್ಲೆಲ್ಲ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತಿದ್ರು, ಮತ್ತು ಮಿಕ್ಸಿನೂ ಇರ್ತಿರ್ಲಿಲ್ಲ, ಹಾಗೆ ಮಸ್ಕೊಳ್ತಾಯಿದ್ರು. ನೋಡಿ, ಇದೆಲ್ಲ ಚೆನ್ನಾಗಿ ಬೆಂದಿದೆ. ಬೆಂದ ಮೇಲೆ ಇವಾಗ ತೆಕ್ಕೊಂಡು ನೀವು ಬೇಕಾದ್ರೆ ಹಾಗೆ ಬೇಕಾದ್ರೂ ಮ್ಯಾಶರಿಂದ ಮ್ಯಾಶ್ ಮಾಡ್ಕೋಬೋದು. ಅವಾಗೆಲ್ಲ ಮಸಿತಾ ಇದ್ದಿದ್ದರಿಂದ ಮಸ್ಕಾಯಿ ಅಂತಲೇ ಕರೀತಾಯಿದ್ರು. ನೀವು ಬೇಕಾದ್ರೆ ಹಾಗೇನು ಮಸ್ಕೋಬೋದು ಅಥವಾ ಮಿಕ್ಸಿ ಜಾರಿಗೆ ಕೂಡ ಹಾಕೋಬೋದು ಮಸಿಯೋಕ್ಕಾಗಿಲ್ಲ ಅಂದರೆ. ಇದನ್ನು 1 ರೌಂಡ್ ಪಲ್ಸ್ ರೌಂಡಲ್ಲಿ ರುಬ್ಕೋಬೇಕಷ್ಟೇ, ತುಂಬ ನುಣ್ಣಗೆ ರುಬ್ಕೋಬಾರ್ದು. ರುಬ್ಬಿಟ್ಟು ನೋಡಿ, ಇದು ಉಳಿದಿರೋಂಥ ನೀರಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ನೀರನ್ನು ಹಾಕೋದು ಬೇಡ. ಈಗ ನಾನಿಲ್ಲಿ ಒಗ್ಗರಣೆ ಹಾಕೋದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದಕ್ಕೆ ನಾನಿಲ್ಲಿ ಒಂದು 4ರಿಂದ 5 ಬೆಳ್ಳುಳ್ಳಿ ಹೆಸಳು, ಒಂದು 4 ಒಣಮೆಣ್ಸಿನ್ಕಾಯಿ, ಒಂದು ದೊಡ್ಡ ಸೈಜು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಮೆತ್ತಗಾಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ತುಂಬ ಜಾಸ್ತಿನೂ ಕುದಿಸ್ಕೊಳ್ಳೋಕೆ ಹೋಗ್ಬಾರ್ದು. ಉಪ್ಪು ಏನಾದರೂ ಕಮ್ಮಿ ಇತ್ತಂದರೆ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಜಸ್ಟ್ ಒಂದು ಕುದಿ ಬರ್ತಿದೆ ಅಂದಂಗೆ ಇಳಿಸ್ಕೊಬಿಡಬೇಕು. ಸೇಮ್ ನಾವು ಮಸ್ಸಪ್ಪೆಲ್ಲ ಯಾವ ಥರ ಮಾಡ್ತೀವೋ ಅದೇ ಥರನೇ ಇದೂ ಅಷ್ಟೇ. ಒಂದು ಕುದಿ ಬಂದರೆ ಸಾಕು, ಇಳಿಸ್ಕೊಂಡ್ರೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಈ ಮಸ್ಕಾಯಿ ಸಾರನ್ನು ಹಾಕ್ಕೊಂಡು ತಿಂದರೆ ಅಷ್ಟು ರುಚಿಯಾಗಿರುತ್ತೆ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋವಂಥ ಈ ಸಾಂಪ್ರದಾಯಿಕ ಶೈಲಿಯ ಮಸ್ಕಾಯಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.